ಮಾಡಿ ಎಲ್ರಿಗೂ ಕೈ ತುತ್ತು ಹಾಕಿದ್ದು ನಾನು. ಎಲ್ಲರೂ ತಿಂದ್ಕೊಂಡ್ರು. ಫೈನಲಿ ನಾವು ವಿಸ್ಮಯ ರೀಚ್ ಆದ್ವಿ. ನಮ್ಮ ಎಷ್ಟೋ ದಿನದ ಆಸೆ ಇದು, ವಿಸ್ಮಯಕ್ಕೊಮ್ಮೆ ಹೋಗಬೇಕು, ವಿಸ್ಮಯ ಪಾರ್ಕಿಗೆ ಹೋಗಿ ಆಟಾಡಬೇಕನ್ನೋದು. ಹಾಗಾಗಿ ಇವತ್ತು ಕೇರಳದ ಪರ್ಶಿನಿಕಡು ಪಕ್ಕನೇ ಇರೋದಿದು ವಿಸ್ಮಯ ಪಾರ್ಕ್. ರೀಚ್ ಆದ್ವಿ. ಬರಬೇಕಿದ್ರೆಲ್ಲ ಸ್ವಲ್ಪ ಮಳೆ ಎಲ್ಲ ಸಿಕ್ತು, ಬಟ್ ಇಲ್ಲಿ ಮಳೆ ಇಲ್ಲ. ಅಂದ್ಕೊಂಡ್ವಿ ಮಳೆ ಕೂಡ ಸ್ಟಾರ್ಟ್ ಆಗುವ ಟೈಮ್ ಬಂತಲ್ವ, ಹಾಗಾಗಿ ಮುಂಗಾರು ಮಳೆ ಸ್ಟಾರ್ಟ್ ಆದರೆ ನಾವು ಏನು ಮಾಡೋದು ಅಂತ. ಬಟ್ ಮಳೆ ಇರಲಿಲ್ಲ. ಗಾಡಿಯಿಂದೆಲ್ಲ ಲಗೇಜ್ ತಗೊಂಡು ನಾವು ಆ್ಯಕ್ಚುಲಿ ಮನೆಯಿಂದಲೇ ರೆಡಿಯಾಗಿ ಬಂದಿದ್ವಿ. ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದು ಬೇಡ, ಬರೋದು ಹೇಗೂ ಗಾಡೀಲಿ ಅರ್ಲಿ ಮಾರ್ನಿಂಗ್ ಹೊರಟಿದ್ದೇವೆ, ಹಾಗಾಗಿ ಅಷ್ಟೊಂದು ರೆಡಿಯಾಗಿ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಲ್ಲಿ ಗೇಮ್ಸ್ ಆಡೋಕ್ಕೆ ಹೇಗೆ ಬೇಕು ಹಾಗೆ ರೆಡಿಯಾಗಿ ಬಂದಿದ್ವಿ ನಾವು. ಖುಷಿ ಮಕ್ಕಳಿಗಂತೂ ಕೇಳೋದು ಬೇಡ, ಆಟಾಡೋಕ್ಕೆ ಕಾಯ್ತಾ ಇದ್ದಾರೆ. ಮಕ್ಕಳಷ್ಟೇ ನಾವು ಕೂಡ ಒಂದು ಕುತೂಹಲದಲ್ಲಿದ್ದೇವೆ, ಏನೇನು ಗೇಮ್ಸ್ ಇರ್ಬೋದು, ಹೇಗಿರ್ಬೋದು ಅಂತ ಹೇಳಿ. ಜೊತೆಗೆ ವೆದರ್ ಕೂಡ ಒಂಥರ ಕೂಲಾಗಿದೆ, ಮಳೆ ಬಂದು ಹೋದ ಕಾರಣ ಚೆಂದ ಇದೆ ವೆದರ್. ಖುಷಿ ಆಯಿತು. ಇಲ್ಲದಿದ್ದರೆ ಕೇರಳ ಅಂತ ಹೇಳಿದರೆ ತುಂಬ ಹಾಟ್ ಆಗಿರುತ್ತೆ. ನಮ್ಮ ದಕ್ಷಿಣ ಕನ್ನಡದಷ್ಟೇ ಬಿಸಿಲಿರತ್ತೆ ಅಲ್ಲಿ. ಇಲ್ಲೊಂದು ಹಡಗಿತ್ತು ಮರದ್ದು, ಶೋಗೆ ಇಟ್ಟಿದ್ರು. ಸುಮ್ಮನೆ ಹಾಗೊಂದು ವಿಡಿಯೋ ಮಾಡಿಕೊಂಡೆ ಇದರದ್ದು. ಅಲ್ಲಿಂದ ಬಂದು ನಾವು ಟಿಕೆಟ್ ಮಾಡೋಣ ಅಂತ ಬಂದ್ವಿ. ಡ್ರೆಸ್ ತರದವರಿಗೆ ಇಲ್ಲೇ ಪರ್ಚೇಸ್ ಮಾಡ್ಬೋದು, ಬೇಕಾದಷ್ಟು ಡ್ರೆಸ್ ಇದೆ. ಅಲ್ಲಿಂದ ಬಂದು ಟಿಕೆಟ್ ಮಾಡ್ಕೊಂಡ್ವಿ. 990 ರೂಪಾಯಿ ದೊಡ್ಡವರಿಗೆ, 4.5 ಇಂದ ಕೆಳಗೆ ಬಂದರೆ 850 ಏನೋ ಇತ್ತು ಟಿಕೆಟ್. ಅಂತೂ 10:30ಗೆ ಕರೆಕ್ಟಾಗಿ ಒಳಗೆ ಬಿಟ್ಟರು. ಒಳಗೆ ಬಂದಂಗೆ ನಾವು ಲಾಕರ್ ಇತ್ತು, ಲಾಕರ್ ಕೀ ತಗೊಂಡು ಅಲ್ಲಿ ಬಿಲ್ ಪೇ ಮಾಡಿ ಲಾಕರ್ ಇದೊಂದು ಕೀ ತಗೊಂಡು ಬ್ಯಾಗ್ನೆಲ್ಲ ಲಾಕರಲ್ಲಿ ಇಟ್ಟು ಮತ್ತೆ ಗೇಮ್ಸ್ ಆಡೋಣ, ಮತ್ತೆ ಹೋಗೋಣ ನೋಡೋಣ ಅಂತ ಹೇಳಿ ಲಾಕರಲ್ಲೆಲ್ಲ ಇಟ್ಟು ಬಂದ್ವಿ. ಆ್ಯಕ್ಚುಲಿ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಬೇಕಷ್ಟೇ. ಚಪ್ಪಲ್ನ ನಾವು ಲಾಕರಲ್ಲೇ ಹಾಕಿಟ್ಟು ಬಂದ್ವಿ. ಯಾಕೆಂತ ಹೇಳಿದರೆ ಇಲ್ಲಿ ಮತ್ತೆ ಚಪ್ಪಲ್ ಎಲ್ಲಿಡೋದು, ವಾಟರ್ ಗೇಮ್ ಎಲ್ಲ ಮಾಡುವಾಗ ಚಪ್ಪಲ್ ಇಟ್ಕೊಳ್ಳೋ ಹಂಗಿಲ್ಲ, ಎಲ್ಲಾದರೂ ಬಿಡುವಂಗಿಲ್ಲ. ಹಾಗಾಗಿ ಚಪ್ಪಲ್ನ ಕೂಡ ಲಾಕರಲ್ಲೇ ಇಟ್ಟು ಬಂದ್ವಿ ನಾವು. ಇದೆಲ್ಲ ಸ್ಟಾರ್ಟ್ ಆಗಬೇಕಿದ್ರೆ ಮೇ ಬಿ ಮಧ್ಯಾಹ್ನನೇ ಆಗ್ಬೋದು ಅನ್ಕೋತೇನೆ. ವಾಟರ್ ಗೇಮ್ಸ್ ಮಧ್ಯಾಹ್ನ ಮೇಲೆ, ಡ್ರೈ ಗೇಮ್ಸ್ ಆಡೋಕ್ಕೆ ಟೈಮ್ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಮಧ್ಯಾಹ್ನ ತನಕ. ಫೈನಲಿ ಏನು ಸ್ಟಾರ್ಟ್ ಆಯಿತು ಅದರಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಅಮ್ಮನೂ ಕೂಡ ಇದರಲ್ಲಿ ಕೂತ್ಕೊಳ್ಸೋಣ ಅಂತ ಹೇಳಿ ಅಮ್ಮ ಕೂಡ ಕೂತ್ಕೊಂಡ್ರು. ನಿಕ್ಕಿ, ನಿಮ್ಮಿ, ಸವಿತಾ, ಅಮ್ಮ ಇದರಲ್ಲಿ ಹೋದರು. ನೆಕ್ಸ್ಟ್ ನಾವು 4 ಜನ ಇದ್ವಿ, ಮತ್ತೆ 4 ಜನ ಇದ್ದರು. ನನಗೆ ಎಲ್ಲದಕ್ಕಿಂತ ಜಾಸ್ತಿ ಇದೇ ಭಯ ಆಗಿದ್ದು. ಯಾಕೆಂತ ಹೇಳಿದರೆ ಒಂದೇ ಒಂದು ರಾಡ್ ಮೇಲೆ ಇದು ಹೋಗೋದು, ಟ್ರ್ಯಾಕ್ ಇತ್ತು, ಒಂದೇ ಟ್ರ್ಯಾಕ್ ಇತ್ತು, ಇದರ ಮೇಲೆ ಹೋಗೋದು, ಅದೊಂದು ಸೈಡ್ ಬೀಳತ್ತೆ ಅಂತ ಫೀಲ್ ಆಗ್ತಿತ್ತು ನನಗೆ. ಬೊಬ್ಬೆ ಹೊಡೆಯೋದ, ಕಣ್ಮುಚ್ಚೋದ, ಕೆಳಗೆ ನೋಡೋದ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಫಸ್ಟ್ ಇದರಲ್ಲೇ ಭಯ ಪಟ್ಕೊಂಡಿದ್ದೆ ನಾನು. ಹಾಗೆಲ್ಲ ಭಯ ಪಡಲ್ಲ ಈ ಸಲ, ಗೊತ್ತಿಲ್ಲ ನನಗೆ ಸ್ವಲ್ಪ ಜಾಸ್ತಿನೇ ಭಯ ಆಗಿತ್ತು ಎಲ್ಲದರಲ್ಲೂ ಕೂಡ. ಬಟ್ ಭಯನೋ ಗೊತ್ತಿಲ್ಲ, ಎಂಜಾಯ್ ಮಾಡೋ, ಎಲ್ಲದ್ರಲ್ಲಿ ಕೂತು ಎಂಜಾಯ್ ಮಾಡಬೇಕು ಅಂತೇಳಿ ಡಿಸೈಡ್ ಆಗಿತ್ತು. ಹಾಗಾಗಿ ಏನಾದರೂ ಆಗಲಿ ಅಂತ ಹೇಳಿ ಎಲ್ಲದ್ರಲ್ಲಿ ಕೂತ್ಕೊಳ್ಳುವ ಆಸೆಲಿ ಕೂತ್ಬಿಟ್ಟೆ. ನೋಡಿ, ಅದು ಒಂದೇ ಟ್ರ್ಯಾಕ್ ಇರೋದು, ಬಟ್ ಸೈಡ್ ಬೀಳತ್ತೆ ಅಂತ ಫೀಲ್ ಆಗ್ತಿತ್ತು. ಒಂದು ರೌಂಡ್ ಬರುತ್ತೆ. ಆ್ಯಕ್ಚುಲಿ ಎಲ್ಲ ಕಡೆ ಎಲ್ಲ ಕಾಣುತ್ತೆ ಇದರ ಮೇಲೆ ಹೋದಾಗ, ನೋಡಲಿಕ್ಕೆ ಮಾತ್ರ ಭಯ ಆಗ್ತಿತ್ತು ಅಷ್ಟೇ. ಚೆಂದ ಇತ್ತು, ಒಂಥರ ಮಜಾ ಇತ್ತು. ವಾಟರು ಗೇಮ್ಸ್ ಆಡೋಕ್ಕೆ ಚೆಂದ ಕಾಣ್ತಿತ್ತು. ಅದು ವಿಸ್ಮಯ ಅಂತ ಕಾಣ್ತಿದೆಯಾ, ವಿಸ್ಮಯ ಅಂತ ಒಂಥರ ವಿಸ್ಮಯನೇ ಇತ್ತು ಅಲ್ಲಿ. ಏನು ಅಂತ ಹೇಳಿ ಮುಂದೆ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅದೊಂಥರ ವಿಸ್ಮಯವಾಗಿತ್ತು ಅಲ್ಲಿ.
ಒಂದೊಂದೇ ಗೇಮ್ಸ್ ಸ್ಟಾರ್ಟ್ ಆಗಿದ್ದಷ್ಟೇ. ಹಾಗಾಗಿ ಫಸ್ಟಿಗೆ ಅರ್ಜೆಂಟ್ ಮಾಡಲಿಕ್ಕಿಲ್ಲ. ಆದರೆ ಹೋಗ್ತಾ ಹೋಗ್ತಾ ನಾವೆಲ್ಲೆಲ್ಲ ಆಡ್ಲಿಕ್ಕೆ ಹೋಗಿದ್ವಿ ಅಲ್ಲೆಲ್ಲ ನಮಗೆ ಸೆಕೆಂಡ್ ಟೈಮ್ ಥರ್ಡ್ ಟೈಮೇ ಸಿಕ್ಕಿರೋದು ಆಪ್ಷನ್. ಯಾಕೆಂತೇಳಿದರೆ ಹೋದಲ್ಲೆಲ್ಲ ಜನ ಇದ್ದರು. ಇದೊಂದು ಗೊತ್ತಿಲ್ಲ, ಖುಷಿಯಲ್ಲಿ ಹೋದ್ದು ನಾನು ಕೂತ್ಕೊಳ್ಳೋಣ ಅಂತ. ಫಸ್ಟ್ ಸೀಟಲ್ಲೇ ಇದ್ದೇವೆ ಕೂತ್ಕೊಂಡು. ಬಟ್ ಹೋದ್ಮೇಲೆ ಅನ್ನಿಸ್ತು ಎಲ್ಲಿ ಬಿದ್ದುಬಿಡ್ತೇನೆ ಅಂತ. ಜೀವ ಬಾಯಿಗೆ ಬಂದಿತ್ತು ನಂದು. ಫಸ್ಟ್ ಟೈಮ್ ಇದೊಂದು ಅನುಭವ ನಂದು. ಇದರಲ್ಲಿ ಕೂತವರು ಮತ್ತು ಯಾವತ್ತೂ ಕೂತ್ಕೊಳ್ಳಿಕ್ಕಿಲ್ಲ ಅಂತ ಅಂದ್ಕೋತೇನೆ. ಗೊತ್ತಿಲ್ಲ, ಬೊಬ್ಬೆ ಹೊಡೆದು ಗಂಟ್ಲೆ ಹೋಗಿತ್ತು ನಂದು. ಅಮ್ಮ ಕೆಳಗೆ ಕೂತ್ಕೊಂಡಿದ್ರು. ನಾನು ಅಮ್ಮನನ್ನು ಕರೆದಿರೋದು ಅಮ್ಮನಿಗೆ ಸಹ ಕೇಳಿರ್ಬೋದು ಅಂದ್ಕೋತೇನೆ, ಅಷ್ಟು ಬೊಬ್ಬೆ ಹೊಡೆದಿದ್ದೇನೆ ಮಾತ್ರ. ಈ ಗೇಮ್ಸ್ ಆಡಿದ ಮೇಲೆ ಇನ್ನೊಂದು ಗೇಮ್ಸ್ ನೋಡಿದ ಮೇಲೆ ನಾನು ಬರೋದೇ ಇಲ್ಲ ಅಂತ ಹೇಳಿದ್ದೆ. ಇಲ್ಲ, ನಾನು ಬರಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ. ಆದರೆ ಅಲ್ಲಿ ಕೂಡ ಫೋರ್ಸಿಗೆ ಹೋದೆ. ಇಲ್ಲಿ ಫೋರ್ಸಿಗೆ ಹೋಗಿಲ್ಲ, ಖುಷಿಯಲ್ಲೇ ಹೋದೆ. ಬಟ್ ಇದು ನೋಡಿದ ಮೇಲೆ ಕೂತ ಮೇಲೆ ಅದರ ಅನುಭವದ ಮೇಲೆ ಇನ್ನೊಮ್ಮೆ ಪಕ್ಕ ಕೂರಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಬಂದಿದ್ದೇನೆ. ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕುವಾಗ ನೋಡುವಾಗೆಲ್ಲ ಚೆಂದ ಕಾಣುತ್ತೆ. ಬಟ್ ಅಲ್ಲಿ ಕೂತ ಮೇಲೇ ಅದರ ಒಂದು ಫೀಲ್ ಗೊತ್ತಾಗೋದು. ಸ್ವಲ್ಪ ಧೈರ್ಯ ಇದ್ದರೆ ಖಂಡಿತ ಇದರಲ್ಲಿ ಹೋಗಿ ಕೂತು ಟ್ರೈ ಮಾಡಿ. ಗಟ್ಟಿ ಮನಸ್ಸಿದ್ದವರು, ಸ್ವಲ್ಪ ಸ್ಟ್ರಾಂಗ್ ಇದ್ದವರೆಲ್ಲ ಕೂತ್ಕೊಳ್ಳಿ. ಈ ಗೇಮ್ಸ್ ಎಲ್ಲ ಮಕ್ಕಳಿಗೋಸ್ಕರ ಕೂತ್ವಿ ನಾವು. ಆ್ಯಕ್ಚುಲಿ ಒಂದ್ಸಲ ಅಲ್ಲಿ ಎಂಟ್ರಿ ಫೀಸ್ ಕೊಟ್ಟ ಮೇಲೆ ಇಲ್ಲಿ ಎಲ್ಲದರಲ್ಲೂ ಎಷ್ಟು ಸಲ ಬೇಕಿದ್ದರೂ ಕೂತ್ಕೋಬೋದು. ಹಾಗಾಗಿ ಯಾವುದು ಸಹ ಬಿಡೋದು ಬೇಡ, ಹೆಂಗೂ ದುಡ್ಡು ಕೊಟ್ಟಿದ್ದೇವಲ್ವ ಅನ್ನೋ ಕಾರಣಕ್ಕೆ ಯಾವುದನ್ನ ಕೂಡ ಮಿಸ್ ಮಾಡಿಲ್ಲ ನಾವು. ಆ್ಯಕ್ಚುಲಿ ಎಲ್ಲದರಲ್ಲಿ ಕೂತಿದ್ದೇವೆ. ಮಕ್ಕಳ ಜೊತೆ ಸಹ ಕೂತಿದ್ದೇವೆ, ದೊಡ್ಡವರಲ್ಲಿ ಕೂತ್ಕೊಳ್ಳೋದನ್ನು ಸಹ ಕೂತಿದ್ದೇವೆ. ಮಜಾ ಮಾಡಿದ್ದೇವೆ, ಸಖತ್ ಮಜಾ ಮಾಡಿದ್ದೇವೆ. ಈ ಸಮ್ಮರ್ ಹಾಲಿಡೇಸ್ ಇಷ್ಟು ಮಜಾ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ವಿಸ್ಮಯ ಹೋಗೋಣ ಅಂತ ಹೇಳಿದ್ದು, ಹೊರಟಿದ್ದು. ತುಂಬ ಯೋಚನೆ ಎಲ್ಲ ಮಾಡಲಿಲ್ಲ. ಮೊದಲೇ ನನ್ನ ತಲೆಯಲ್ಲೂ ಆ ಥಿಂಕ್ ಇತ್ತು ವಿಸ್ಮಯ ಹೋಗುವ ಅಂತ. ನನ್ನ ತಂಗಿ ತಲೆಯಲ್ಲೂ ವಿಸ್ಮಯ ಹೋಗುವಂಥ ಪ್ಲ್ಯಾನ್ ಇತ್ತು. ಇಬ್ಬರು ಒಟ್ಟಿಗೆ ಸೇರಿದಾಗ ಪ್ಲ್ಯಾನ್ ಸಕ್ಸಸ್ ಆಯಿತು. ಇದರೊಳಗೊಂದು ಹೋಗಬೇಕಿದ್ರೆ ಫುಲ್ ತಲೆ ತಿರುಗ್ತಿತ್ತು. ನನ್ನ ಮುಂದೆ ಅಮ್ಮ ಹೋದ್ದು, ಅಮ್ಮ ಎಲ್ಲಿಗೆ ಹೋಗ್ತಿದ್ದಾರೆ, ಬೀಳ್ತಾರೆ ಅಂತ ಆಗ್ತಿತ್ತು. ಬಟ್ ನನಗೂ ಅಷ್ಟೇ ಹಾಗೆ ಆಯಿತು. ಜಸ್ಟ್ ಒಂದು ಹೋಗೋಕ್ಕೆ ಮಾತ್ರ ಇದ್ದಿದ್ದು, ಬಟ್ ತಲೆ ತಿರುಗದಂಗೆ ಫೀಲ್ ಆಯಿತು ನನಗೆ. ಅಲ್ಲಿಂದ ಇನ್ನೊಂದು ತೊಟ್ಲೆ ತುಂಬ ಇತ್ತು ಕೂತ್ಕೊಳ್ಳೋಕ್ಕೆ, ಒಂದೆರಡು. ಇದು ಕೂಡ ಮಕ್ಕಳಿಗೋಸ್ಕರನೇ ಕೂತಿದ್ದು ನಾವು. ಇದಷ್ಟೆಲ್ಲ ಜಾಸ್ತಿ ಟೈಮ್ ತಗೊಂಡಿಲ್ಲ, 5 ಮಿನಿಟ್ಸ್ ಇದ್ದಿದ್ದು. ಆದರೆ ಎಲ್ಲ ಕಡೆ ತುಂಬ ರಶ್ ಇತ್ತು. ಅಲ್ಲಿಂದ ಇದು ಬ್ರೇಕ್ ಡ್ಯಾನ್ಸ್, ಇಲ್ಲಿಗೆ ಬಂದು ಕೂತ್ವಿ. ಇಲ್ಲಿ ಕೂಡ ಎಂಜಾಯ್ ಮಾಡಿದ್ವಿ ನಾವು. ಎಂಜಾಯ್ ಮಾಡೋದೇ ಜಾಗ ಫಸ್ಟ್ ಆಫ್ ಆಲ್ ಇಲ್ಲ. ಇಲ್ಲಿ ಕೂಡ ಚೆಂದ ಇತ್ತು. ಆದರೆ ಮಕ್ಕಳಾಚೆ ಕಾರ್ ಗೇಮ್ ಇತ್ತು, ಡ್ರೈವಿಂಗ್ ಆಟ ಆಡಿದ್ರು. ಅದರ ವೀಡಿಯೋ ಮಾಡಲಿಕ್ಕೆ ನನಗಾಗಲಿಲ್ಲ. ನಾನು ಇಲ್ಲಿದ್ದ ಕಾರಣ, ಮಕ್ಕಳು ಅಲ್ಲಿದ್ದ ಕಾರಣ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ವಾಟರ್ ಗೇಮ್ಸ್ ಇದು ಅಷ್ಟೇ, ಕೆಲವು ಕಡೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮೊಬೈಲ್ ಅಮ್ಮನ ಕೈಯಲ್ಲಿತ್ತು, ನಾವೆಲ್ಲ ಒದ್ದೆ ಆಗಿದ್ವಿ. ಮೊಬೈಲ್ ಹಿಡ್ಕೊಂಡು ಆ ಕಡೆ ಈ ಕಡೆ ಹೋಗುವಂಗಿರಲಿಲ್ಲ. ಹಾಗಾಗಿ ಅಲ್ಲಿ ಕೆಲವು ವೀಡಿಯೋಗಳನ್ನ ಮಾಡಲಿಕ್ಕಾಗಲಿಲ್ಲ. ಇನ್ನೊಂದು ಗೇಮ್ ಮಾಡಬೇಕಿದ್ರೆ ತುಂಬ ಕೆಳಗೆ ಹೋಗಬೇಕಿತ್ತು. ಅಂದು ತುಂಬ ನೀಟಾಗಿತ್ತು, ಪಾರ್ಕೆಲ್ಲ ಗಲೀಜಿರಲಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂಥರ ಒಳಗೆ ಕೂಲಾಗಿದೆ, ಮರ ಗಿಡಗಳು ಎಲ್ಲ ಇತ್ತು, ಚೆಂದ ಇತ್ತು. ಇನ್ನೊಂದು ಡ್ರೈ ಗೇಮ್ ಮಾಡಲಿಕ್ಕೆ ಅಂತ ಬಂದ್ವಿ. ಅದು ಮೇಲಿಂದ ನೋಡಿದರೆ ಕಾಣ್ತಾಯಿತ್ತು, ಬಟ್ ಇಲ್ಲಿಗೆ ಬಂದ್ವಿ. ಈ ಗೇಮ್ ನನಗೆ ನಿಜವಾಗ್ಲೂ ಜೀವನೇ ಇರಲಿಲ್ಲ, ಅದನ್ನು ನೋಡುವಾಗಲೇ ಇರಲಿಲ್ಲ ಜೀವ. ಬರಲ್ಲ ಅಂತ ಹೇಳಿದರು, ಎಲ್ಕೊಂಡು ಮಧ್ಯದಲ್ಲಿ ನಿಲ್ಲಿಸ್ಕೊಂಡ್ರು. ನಾನು ಅಲ್ಲಿ ಬರೆದಿರೋದೆಲ್ಲ ಓದಿದ ಮೇಲೆ ನಂದು ನಿಜವಾಗ್ಲೂ ಸ್ವಲ್ಪ ಹಾರ್ಟ್ ವೀಕ್ ಇರೋರು ಆಡಬೇಡಿ, ಹುಷಾರಿಲ್ಲದವ್ರು ಆಡಬೇಡಿ, ಸ್ಟ್ರಾಂಗ್ ಇರೋರು ಆಡಿ, ಈ ಥರ ಎಲ್ಲ ಅಲ್ಲಿ ಬರೆದಿತ್ತು. ನಿಜವಾಗ್ಲೂ ನಾನು ವೀಕೆ ಅಂತ ಅಂದ್ಕೊಂಡೆ, ಬಟ್ ಆಡಿ ಎಂಜಾಯ್ ಮಾಡಿದೆ. ಇದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದ್ವಿ. ಅಲ್ಲೇ ಪಾರ್ಕ್ ಒಳಗೆ ರೆಸಾರ್ಟ್ ಇತ್ತು, ಊಟದ್ದು ವ್ಯವಸ್ಥೆ ಎಲ್ಲ ಇತ್ತು. ಊಟ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ವಾಟರ್ ಗೇಮ್ಸ್ ಇತ್ತು. ವೇವ್ಸ್ ಬರ್ತಿತ್ತು ಇಲ್ಲಿ ಅರ್ಧ ಗಂಟೆಗೊಮ್ಮೆ.
ಇಲ್ಲಿ ಬರಬೇಕಿದ್ರೆ ಇದು ವಿಸ್ಮಯ ಪಾರ್ಕ್, ಇದು ವಿಸ್ಮಯ. ಆ್ಯಕ್ಚುಲಿ ಮೇಲಿಂದ ನೀರು ಬೀಳ್ತಿತ್ತು. ಒಂದು ಸಲ ಎಲ್ಲ ಲೇಡೀಸ್ಗಳು ಹೋಗೋಕ್ಕೆ, ಇನ್ನೊಂದು ಸಲ ಎಲ್ಲ ಜೆಂಟ್ಸ್ ಹೋಗೋಕ್ಕೆ. ನಮ್ಮದು ಲೇಡೀಸ್ಗಳದ್ದು ವಿಡಿಯೋ ಮಾಡಲಿಕ್ಕಿಲ್ಲ ಅಂತ ಹೇಳಿದ ಕಾರಣ ಬಾಕಿ ಆಯಿತು. ಆ್ಯಕ್ಚುಲಿ ಚೆಂದ ಡ್ಯಾನ್ಸ್ ಮಾಡಿದ್ವಿ ನಾವಲ್ಲಿ. ಇಲ್ಲಿ ಮಕ್ಕಳಿಗೆ ಮಾತ್ರ ಈ ಗೇಮ್ಸ್, ಮಕ್ಕಳು ಮಾತ್ರ ಆಟ ಆಡಲಿಕ್ಕೆ, ದೊಡ್ಡವರಿಲ್ಲ. ಬಟ್ ಇನ್ನು ದೊಡ್ಡವ್ರದ್ದು ಗೇಮ್ಸ್ ಸಾಕಷ್ಟು ಇತ್ತು. ಹೇಳ್ದೆ ಅಲ್ವಾ ಮೊದಲೇ, ಕೆಲವು ವೀಡಿಯೋಗಳನ್ನ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಮೊಬೈಲ್ ಯಾರಾದರೂ ಒಬ್ಬರು ಆಡಲಿಕ್ಕಿಲ್ಲ, ಓನ್ಲಿ ನೋಡೋದು ಅಂತ ಇದ್ದರೆ ಎಲ್ಲ ಕಡೆ ಮೊಬೈಲ್ ಮಾಡಲಿಕ್ಕೆ ಚಾನ್ಸಸ್ ಇತ್ತು. ಬಟ್ ಅಮ್ಮನಿಗೆ ವೀಡಿಯೋ ಮಾಡಲಿಕ್ಕೆ ಆಗಲ್ಲ. ಅಮ್ಮನ ಬೇರೆ ಆಚೆ ಈಚೆ ಸುತ್ತಿ ಅಮ್ಮನಿಗೂ ಸಾಕಾಗಿತ್ತು. ಅಮ್ಮನ ಒಂದು ಕಡೆ ಕೂರಿಸಿದ್ವಿ. ಅಮ್ಮನ ಬ್ಯಾಗಲ್ಲಿ 6-7 ಮೊಬೈಲ್ ಅದೇ ಭಾರ ಆಗಿತ್ತು ಅಮ್ಮನಿಗೆ. ಪಾಪ ಅಮ್ಮ ಲಾಸ್ಟ್ವರೆಗೆ ಒಂದು ಕಡೆ ಮಧ್ಯಾಹ್ನ ಮೇಲೆ ಸುಮ್ಮನೆ ಕೂತರು. ಬೈತಾಯಿದ್ರು, ಇಂಥದ್ರೆಲ್ಲ ಹೋಗೋದು, ಬೊಬ್ಬೆ ಹೊಡೆಯೋದು ನೋಡಿ ಯಾಕೆ ಆಡ್ತೀರಾ ಅಂತ. ಅಪ್ಪ ಇದ್ದಿದ್ರೆ ಏನು ಮಾಡ್ತಿದ್ರು ಗೊತ್ತಿಲ್ಲ ನನಗೆ. ಅಪ್ಪು ಬಂದ, ಈಚೆ ಸವಿತಾ ಬಂದ್ಲು, ಅಲ್ಲ ಪವನ್ ಇದು. ನೋಡಿ ಇದೆಲ್ಲ ಭಯಪಟ್ಟು ಎಲ್ಲಿ ಸಹ ಬೊಬ್ಬೆ ಹೊಡೆದಿಲ್ಲ, ಎಂಜಾಯ್ಗೆ ಬೊಬ್ಬೆ ಹೊಡೆದಿದ್ವಿ ಹೊರತು ಇಲ್ಲೆಲ್ಲ ಭಯಪಟ್ಟಿಲ್ಲ ನಾನಂತೂ. ವಾಟರ್ ಗೇಮ್ಸ್ ಯಾವುದು ಭಯ ಆಗಿಲ್ಲ ನನಗೆ. ಆ್ಯಕ್ಚುಲಿ ಚೆಂದ ಇತ್ತು, ಫನ್ನಾಗಿತ್ತು. ಖಂಡಿತ ನೀವೊಮ್ಮೆ ವಿಸ್ಮಯ ಪಾರ್ಕಿಗೆ ಭೇಟಿ ಕೊಡಿ. ನೀವು ಕೂಡ ಅಲ್ಲಿ ಕೊಡೋ ದುಡ್ಡಿಗೆ ಟೈಮ್ ಸ್ಪೆಂಡ್ ಮಾಡೋದು ಖುಷಿಯಾಗತ್ತೆ ನಿಮಗೆ. ಜಾಸ್ತಿನೇ ಖುಷಿ ಪಡ್ತೀರಾ ದುಡ್ಡುಕ್ಕಿಂತ. ಆ್ಯಕ್ಚುಲಿ 990 ರೂಪಾಯಿ ಒಬ್ಬರಿಗೆ ಟಿಕೆಟ್. ಕಮ್ಮಿನೇ ಅನಿಸ್ತು ನನಗೆ ಹಾಗೆ ನೋಡಿದರೆ. ಯಾಕೆಂತೇಳಿದರೆ ಸಂಜೆವರೆಗೆ ಗೇಮ್ಸ್ ಆಡೋಕ್ಕೆ ಟೈಮ್ ಸಾಕಾಗಲ್ಲ. ಅಲ್ಲಿ ಜನ ಜಾಸ್ತಿ ಇದ್ದರೆ ಖಂಡಿತ ಟೈಮ್ ಸಾಕಾಗಲ್ಲ. ಅಂತೂ ನಾವು ವಿಸ್ಮಯದ ನಮ್ಮ ಇವತ್ತಿನ ಪಿಕ್ನಿಕ್ ಮುಗಿಸಿ ಮತ್ತೆ ಮರಳಿಗೂಡಿಗೆ ಅನ್ನೋ ಹಾಗೆ ಹೊರಟ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ನನ್ನ ವೀಡಿಯೋನ ನೋಡಿ ನೀವು ಎಂಜಾಯ್ ಮಾಡಿ, ಮತ್ತೊಮ್ಮೆ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಎಂಡ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು.